ಇನ್ನು ಅಂದಹಾಗೆ ಭಾರತದ ಪಾಲಿಗೆ ಉಕ್ಕಿನ ರಕ್ಷಾ ಕವಚ ಆಗಿರೋದು ರಷ್ಯಾದ S-400. ಭಾರತದಲ್ಲೇ ಇದು ವಿನ್ಯಾಸ ಆಗಿರೋದು, ಅಭಿವೃದ್ಧಿ ಆಗಿರೋದು, ಹಾಗೆ ಉತ್ಪಾದನೆಯೂ ಸಹ ಇಲ್ಲೇ ಆಗಿರೋದು. DRDO ಅಭಿವೃದ್ಧಿಪಡಿಸಿರುವಂತಹ ಮಿಸೈಲ್ ಇದು. ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ನಿಂದ ಉತ್ಪಾದನೆ ಮಾಡಲಾಗಿದೆ. ಸಂಪೂರ್ಣ ರಕ್ಷಣಾತ್ಮಕವಾಗಿ ಈ ಕ್ಷಿಪಣಿಯನ್ನ ಡಿಸೈನ್ ಮಾಡಲಾಗಿದೆ. DRDO ಅಭಿವೃದ್ಧಿ ಮಾಡಿರುವಂತಹ ಮಿಸೈಲ್ ಇದು. ಇದು ಸಂಪೂರ್ಣವಾಗಿ ರಕ್ಷಣಾತ್ಮಕವಾಗಿ ಕ್ಷಿಪಣಿಯನ್ನ ಡಿಸೈನ್ ಮಾಡಲಾಗಿದೆ. ಎಲ್ಲ ರೀತಿಯ ಅಸ್ತ್ರವನ್ನ ಧ್ವಂಸಗೊಳಿಸುವಂತಹ ತಾಕತ್ತು ಇದಕ್ಕೆ ಇರೋದು. 45 ಕಿಲೋಮೀಟರ್ ಅಸ್ತ್ರವನ್ನ ಧ್ವಂಸಗೊಳಿಸುವಂತಹ ತಾಕತ್ತನ್ನ ಇದು ಹೊಂದಿದೆ. ಈ ಆಕಾಶ್ ಏಕಕಾಲಕ್ಕೆ 4 ಗುರಿಯನ್ನ ಹೊಡೆದು ಉರುಳಿಸುವಂತಹ ಸಾಮರ್ಥ್ಯವನ್ನ ಇದು ಹೊಂದಿದೆ. ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ನಿಂದ ಇದು ಉತ್ಪಾದನೆ ಆಗಿರೋದು. ಗಂಟೆಗೆ ಗರಿಷ್ಠ 4200 ಕಿಲೋಮೀಟರ್ ವೇಗವನ್ನ ಹೊಂದಿದೆ. ಸಂಪೂರ್ಣವಾಗಿ ಇದು ರಕ್ಷಣಾತ್ಮಕವಾಗಿ ಈ ಕ್ಷಿಪಣಿಯನ್ನ ಅಭಿವೃದ್ಧಿಪಡಿಸಲಾಗಿದೆ. ಡಿಸೈನ್ ಆ ರೀತಿ ಮಾಡಿರೋದು. ಎಲ್ಲ ರೀತಿಯ ಅಸ್ತ್ರವನ್ನ ಧ್ವಂಸಗೊಳಿಸುವಂತಹ ತಾಕತ್ತು ಈ ಆಕಾಶ್ ಮಿಸೈಲ್ ಹೊಂದಿದೆ. ಇನ್ನ 45 ಕಿಲೋಮೀಟರ್ ದೂರದವರೆಗೂ ಸಹ ಇದು ಟಾರ್ಗೆಟ್ ಮಾಡುವಂತಹ ಕೆಲಸ ಮಾಡುತ್ತೆ. ಇದು ಏಕಕಾಲಕ್ಕೆ 4 ಗುರಿ ಹೊಡೆದುರುಳಿಸುವಂತಹ ಸಾಮರ್ಥ್ಯವನ್ನು ಸಹ ಈ ಆಕಾಶ್ ಮಿಸೈಲ್ ಹೊಂದಿರೋದು. ಜೊತೆಗೆ ಈ ಸಾಮರ್ಥ್ಯವಿರುವಂತಹ ವಿಶ್ವದ ಏಕೈಕ ಮಿಸೈಲ್ ಅನ್ನುವಂತಹ ಖ್ಯಾತಿಯನ್ನು ಸಹ ಇದು ಪಡ್ಕೊಂಡಿದೆ. ಗಂಟೆಗೆ ಗರಿಷ್ಠ 4200 ಕಿಲೋಮೀಟರ್ ವೇಗವನ್ನ ಇದು ಹೊಂದಿದೆ. 18 ಕಿಲೋಮೀಟರ್ ಎತ್ತರದಲ್ಲಿ ಇದ್ರೂ ವೈಮಾನಿಕ ಅಸ್ತ್ರ ಧ್ವಂಸಗೊಳಿಸುತ್ತೆ ಇದು. ಇದರ ಜೊತೆಗೆ ಗುರಿ ಮಿಸ್ ಆದ್ರೆ ತನ್ನನ್ನು ತಾನೇ ನಾಶವನ್ನ ಪಡಿಸಿಕೊಳ್ಳುತ್ತೆ ಈ ಆಕಾಶ್ ಮಿಸೈಲ್ ಅಂತ ಹೇಳಲಾಗ್ತಾ ಇದೆ. ಇನ್ನು 60 kg ಸಿಡಿತಲೆ ಹೊತ್ತೊಯ್ಯುವಂತಹ ಸಾಮರ್ಥ್ಯವನ್ನು ಈ ಆಕಾಶ್ ಮಿಸೈಲ್ ಹೊಂದಿದೆ. 1990ರಿಂದ ಆಕಾಶ್ ಮಿಸೈಲ್ ಭಾರತ ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಇದೆ. ಮಾರ್ಕ್ 1, ಆಕಾಶ್ 1S, ಆಕಾಶ್ ಪ್ರೈಮ್, ಆಕಾಶ್ NG ಆವೃತ್ತಿಗಳನ್ನ ಇದು ಹೊಂದಿರೋದು. ಈ ಮಿಸೈಲ್ ಭಾರತದಲ್ಲೇ ಇದು ವಿನ್ಯಾಸ ಆಗಿದೆ. ಭಾರತದಲ್ಲೇ ಅಭಿವೃದ್ಧಿ, ಭಾರತದಲ್ಲೇ ಉತ್ಪಾದನೆಯನ್ನು ಸಹ ಮಾಡಲಾಗಿದೆ.